ಲಕ್ಕವಳ್ಳಿ ಶ್ರೀ ಕೋಟೆ ಮಾರಿಕಾಂಬೆ ಜಾತ್ರೆ ಸಡಗರ ಇಂದು ದೃಷ್ಟಿ ಬೊಟ್ಟಿಡುವ ಕಾರ್ಯಕ್ರಮ. ಸರ್ವಧರ್ಮೀಯರ ಸಹಬಾಳ್ವೆ ಮತ್ತು ಸಾಮರಸ್ಯದ ಸಂಕೇತವಾಗಿರುವ ರಾಜ್ಯದ ಎರಡನೇ ಅತಿದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಲಕ್ಕವಳ್ಳಿ ಶ್ರೀ ಕೋಟೆ ಮಾರಿಕಾಂಬಾದೇವಿ ಜಾತ್ರಾ ಮಹೋತ್ಸವಕ್ಕೆ ಇಂದು ಚಾಲನೆ ಸಿಕ್ಕಿದೆ. ಭದ್ರೆಯ ಅಂಚಿನಲ್ಲಿರುವ ಲಕ್ಕವಳ್ಳಿ ಗ್ರಾಮದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಅದ್ಧೂರಿಯಾಗಿ ನಡೆಯುವ ಶ್ರೀ ಕೋಟೆ ಮಾರಿಕಾಂಬಾ ಜಾತ್ರೋತ್ಸವ ಸಾಕ್ಷಿಯಾಗಿದೆ. 2022ನೇ ಸಾಲಿನವರೆಗೂ ಕರೋನಾ ಕಾಡಿದ ಕಾರಣ 2 ವರ್ಷ ತಡವಾಗಿ ಜಾತ್ರಾ ಮಹೋತ್ಸವ ನಡೆಸುವಂತಾಗಿದೆ. ಗ್ರಾಮಸ್ಥರು ಇಷ್ಟ ದೇವತೆ ಶ್ರೀ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ. ಜಾತ್ರೆಗೆ ಶ್ರೀ ಕದಲಿ ರಂಗನಾಥ ಸ್ವಾಮಿ ಅಪ್ಪಣೆ ನೀಡಿದ ದಿನದಂದೇ ಜಾತ್ರೆ ಸಮಿತಿಯಿಂದ ಲಕ್ಕವಳ್ಳಿ ವ್ಯಾಪ್ತಿಯ 40ಕ್ಕೂ ಅಧಿಕ ದೇವಸ್ಥಾನಗಳಿಗೆ ಹಣ್ಣು ಹೂ ಮಾತ್ರವಲ್ಲ, ಚರ್ಚ್ ಮತ್ತು ಮಸೀದಿಗಳಿಗೂ ಸಕ್ಕರೆ ಮೇಣದ ಬತ್ತಿ ಸಮರ್ಪಿಸುವ ವಾಡಿಕೆ ಅಲ್ಲಿನ ಜನರ ಸಾಮರಸ್ಯ ಸಾಕ್ಷೀಕರಿಸುವಂತಿದೆ. ಮೈಸೂರಿನಿಂದ ಬರುತ್ತಿತ್ತು ಮಡಲಕ್ಕಿ. ಲಕ್ಕವಳ್ಳಿಯಲ್ಲಿ ನೆಲೆ ನಿಂತಿರುವ ಶ್ರೀ ಕೋಟೆ ಮಾರಿಕಾಂಬಾ ದೇವಿಯನ್ನು ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಪ್ರತಿರೂಪವೆಂದು ಭಾವಿಸಿದ್ದಾರೆ ಗ್ರಾಮಸ್ಥರು. ಆ ಕಾರಣಕ್ಕಾಗಿಯೇ ಅಂದಿನ ಮೈಸೂರು ಅರಸ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ ಜಾತ್ರೆ ನಡೆಸಿದಾಗಲೆಲ್ಲ ಮಾರಿಕಾಂಬೆಗೆ ಮಡಿಲಕ್ಕಿ ಕಳಿಸಿಕೊಡ್ತಿದ್ರು ಎನ್ನುತ್ತಾರೆ ಸ್ಥಳೀಯರು. ಈ ಕೋಟೆ ಮಾರಿಕಾಂಬಾ ಎಲ್ಲರಿಗೂ ಶುಭಾಶಯ ಕೋರ್ತಾ ಈ ದಿನ ಇದರ ಇತಿಹಾಸ ಬಹಳ ಇತಿಹಾಸ ಅಂದರೆ 100 ವರ್ಷಗಳ ಇತಿಹಾಸ ಇದೆ. ಆದರೆ ಕೆಲವು ವರ್ಷಗಳಿಂದ ನಮಗೆ ಜ್ಞಾಪಕ ಇರೋ ಪ್ರಕಾರ ಹಲವಾರು ವರ್ಷಗಳಿಂದ ಕೋಟೆ ಮಾರಿಕಾಂಬಾ ಜಾತ್ರೆಯನ್ನು ನಾವು ಲಕ್ಕವಳ್ಳಿ ಭಾಗದಲ್ಲಿ ಮಾಡ್ತಾ ಇದ್ವಿ. ಇಲ್ಲಿ 36 ಕುಟುಂಬ ಸೇರ್ಕೊಂಡು ಎಲ್ಲ ಜನಾಂಗದವರು ಅಂದರೆ ಯುಗಾದಿ ಹಬ್ಬ ಆದಮೇಲೆ ನಾವು ಸಾರಾಕಿ ತದನಂತರ ಎಲ್ಲ ಮುಖಂಡರು ಅವರಲ್ಲಿ ಸಭೆ ಆಂಜನೇಯ ದೇವಸ್ಥಾನದ ಸಭೆ ಕರೆದಿ ಅದಾದ ತಕ್ಷಣ ಬಂಡಾರ ಬಟ್ಟೆ ಪೂಜೆ ರಂಗನಾಥಸ್ವಾಮಿ ಅಪ್ಪಣೆ ತಗೊಂಡ್ಮೇಲೆ ನಾವು ಬಂಡಾರ ಬಟ್ಟೆ ಪೂಜೆ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮದಿಂದ ಪ್ರತಿಯೊಂದು ಕೋಪದವರಿಗೆ ಒಂದೊಂದು ದಿವಸ ಪೂಜೆ ಕಾರ್ಯಕ್ರಮ ಆಗುತ್ತೆ. 3ನೇ ದಿನದಲ್ಲಿ ಮೂರ್ತಿ ಕೆತ್ತನೆ. ಮಾರಿಕಾಂಬೆಯ 8 ಅಡಿ ಎತ್ತರದ ಮೂರ್ತಿಯನ್ನು ಹತ್ತೆಗೆದ ಮರದಿಂದ ಕೆತ್ತನೆ ಮಾಡಲಾಗುತ್ತೆ. ಮೂರ್ತಿ ಕೆತ್ತನೆಗೆ ಮೊದಲು ಹಲವು ನಿಯಮ ಪಾಲನೆ ಅವಶ್ಯಕವಾಗಿದ್ದು, ನಿಗದಿತ ಸಮುದಾಯವೊಂದು ಮೊದಲು ಕಾಡಿಗೆ ತೆರಳುವುದಲ್ಲದೆ 9 ಅಡಿ ಉದ್ದ ಮತ್ತು 4.5 ಅಡಿ ಸುತ್ತಳತೆಯಷ್ಟೇ ಗಾತ್ರದ ಎತ್ತೆಗೆದ ಮರವನ್ನು ಗುರುತಿಸುವ ಕಾರ್ಯ ಮಾಡುತ್ತದೆ. ಆ ನಂತರ ಮರ ಕಡಿತಲೆ ಮಾಡಿ ಮರದ ದಿಮ್ಮಿಯನ್ನು ಎತ್ತಿನ ಬಂಡಿಯಲ್ಲಿ ತರುವುದಲ್ಲದೆ ರಾಜಬೀದಿಯಲ್ಲಿ ಎಲ್ಲ ಸಮುದಾಯದವರು ಒಗ್ಗೂಡಿ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳುವ ರೂಢಿ ಹಿಂದಿನಿಂದಲೂ ನಡೆದು ಬಂದಿದೆ. ಯಾಕಂದ್ರೆ ನನಗೆ ಭಾರಿ ಆಸೆ ಇಲ್ಲಿಂದ ಆ ದೇವಿ ಜಾತ್ರೆ ನೋಡಬೇಕು, ಆ ಕಿಚ್ಚು ಹುಟ್ಟುವುದನ್ನು ನೋಡಬೇಕು ತುಂಬ ಆಸೆ. ನಾನು ಕೂಡ ಕೆಲವು ಧಾರ್ಮಿಕ ಸಂಸ್ಥೆಗಳಿಂದ ನನ್ನ ಹೆಸರು ವಾಸುದೇವ ಅಂತ ಹೇಳಿ ಪುತ್ತೂರು ಸವನು ವಿದ್ಯಾರ್ಥಿ ಮನೆ ಹೆಸರು. ಹಾಗೆ ಇದು ಇಲ್ಲಿ ನನಗೆ ವಿಶೇಷ ಅಂದರೆ ನನ್ನ ಅಳಿಯನ ಮಗಳ ನನ್ನ ಅಳಿಯನ ಮನೆಯಿಂದ ಬಂಡಾರ ಭಟ್ರು ಬರೋದಿಲ್ಲ. ಇಲ್ಲಿ ನನ್ನ ಮನೆಯಿಂದ ಇಲ್ಲಿ ಬಂಡಾರ ಭಟ್ರು ಬರೋದು, ದ್ವಾರಕನಾಥ್ ಹೇಳುವಂತ ಅವರ ಗೋವಿಂದ ಸ್ವಾಮಿ ಅವರು ಬರೋದು. ನನಗೆ ಇದನ್ನು ನೋಡಿ ಅಂದರೆ ತುಂಬ ಆಸೆ ಇತ್ತು, ನಾನು ನೋಡಬೇಕು ತಿಳ್ಬೋದು. ಅಲ್ಲಿಂದ ಹೊರಟು ಭಾರಿ ಕಷ್ಟ ಬಂದು ತುಂಬ ಸಂತೋಷ ಆಯಿತು. ಯಾಕಂದರೆ ಈ ಊರಿನ ಪರಿಸರ ಜನ ತಾಳ್ಮೆಯಲ್ಲಿರುವಂಥದ್ದು, ಅದಕ್ಕೆ ಡಿಪಾರ್ಟ್ಮೆಂಟ್ ಪೊಲೀಸರು ಸಹಕಾರ ಕೊಟ್ಟಾಗಲಿಲ್ಲ. ಎಷ್ಟು ನುಗ್ಗಳಾದರೂ ಕೂಡ ಅದು ಸಹಿಸಿಕೊಂಡು ತುಂಬ ಸಹಕಾರ ಕೊಟ್ಟಿದ್ದಾರೆ. ನಿಯಮಬದ್ಧವಾಗಿ ಕಾಡಿನಿಂದ ತಂದ ಮರದ ದಿಮ್ಮಿಯನ್ನು 3 ದಿನದಲ್ಲಿ ಕೆತ್ತನೆ ಮಾಡಿ ದೈವಿ ಸ್ವರೂಪ ಹೊರತು ಬೇರಾರಿಗೂ ಪ್ರವೇಶವಿರುವುದಿಲ್ಲ. ಮುಸ್ಲಿಮರಿಂದ ಮೊದಲ ದೇಣಿಗೆ. ಭಂಡಾರ ಬಟ್ಟಲನ್ನು ಮನೆಯಲ್ಲಿ ಇರಿಸಿಕೊಳ್ಳುವ ಜವಾಬ್ದಾರಿ ಹೊತ್ತ ಕೋಟೆ ವಂತಸ್ಥರು ಮೊದಲ ಪೂಜೆ ಸಲ್ಲಿಸಿ ಭಂಡಾರ ಬಟ್ಟಲನ್ನು ಶ್ರೀ ಮಾರಿಕಾಂಬಾ ಗದ್ದುಗೆ ಬಳಿ ತಂದು ಸಮಿತಿಗೆ ಒಪ್ಪಿಸುವ ಮೂಲಕ ದೇಣಿಗೆ ಸಂಗ್ರಹಕ್ಕೆ ಚಾಲನೆ ನೀಡುತ್ತಾರೆ. ಮುಸ್ಲಿಮ ಸಮುದಾಯಕ್ಕೆ ಮೊದಲ ದೇಣಿಗೆ ನೀಡುವುದು ಇಲ್ಲಿನ ಸಂಪ್ರದಾಯದಲ್ಲೊಂದು. ಇತಿಹಾಸದಲ್ಲಿ ಈ ಲಕ್ಕವಳ್ಳಿ ಗ್ರಾಮದಲ್ಲಿ ನಡೀತಿರೋ ಇತಿಹಾಸದಲ್ಲಿ ಒಂದು ವಿಶಿಷ್ಟಪೂರ್ಣವಾಗಿ ನಡೀತಿರೋ ಕೋಟೆ ಮಾರಿಕಾಂಬಾ ಜಾತ್ರೆ. ಇದು
ಪ್ರತಿ 3 ವರ್ಷ ಈ ಜಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಜಾತ್ರೆ ಭಾಗವಹಿಸ್ತಾರೆ. ಇದು ವಿಶೇಷ ಅಂದರೆ ಒಂದು ತಿಂಗಳಲ್ಲಿ 3 ವರ್ಷದಲ್ಲಿ ಒಂದು ತಿಂಗಳವರೆಗೂ ನಡೆಯುತ್ತೆ ಜಾತ್ರೆ. ಎಲ್ಲ ಈ ಗ್ರಾಮದಲ್ಲಿರುವ 24 ಹೋಮ ಎಲ್ಲರಿಗೂ ಪ್ರಾರ್ಥನೆ ಕೊಟ್ಟು ಅವರಿಗೆ ಪ್ರತಿ ಜಾತ್ರೆಯಲ್ಲೂ ಅವರು ಭಾಗವಹಿಸ್ತಾರೆ. ಪ್ರತಿಯೊಬ್ಬರು ಜಾತ್ರೆ ಅವರು ಭಾಗವಹಿಸ್ತಾರೆ. ಲಕ್ಷಾಂತರ ಮಂದಿ ಜಾತ್ರೆ ಭಾಗವಹಿಸ್ತಾರೆ. ಅದೇ ರೀತಿ ಇಂದಿನ ಅಂತಕಡಂಬ ಜಾತ್ರೆ ಒಂದು ದೊಡ್ಡ ಜಾತ್ರೆ. ಅದರ ನಂತರ ಅಂತಕಡಂಬ ಜಾತ್ರೆ ಅಂದರೆ ದೃಷ್ಟಿ ಕೊಟ್ಟ ನಂತರ ಬಡವೆ ಬಸ್ಸಂ. ಮೂರ್ತಿ ಕೆತ್ತನೆ ಮಾಡಿದ ನೆಲ್ಲಿಗಳು ಕೋಟೆ ಮಾರಿಕಾಂಬಾದೇವಿ ಮೂರ್ತಿಗೆ ಹಿಂಭಾಗದಿಂದ ಕನ್ನಡಿ ಸಹಾಯ ಪಡೆದು 2 ಕಣ್ಣುಗಳಿಗೆ ದೃಷ್ಟಿಬೊಟ್ಟು ಇಡುತ್ತಾರಲ್ಲದೆ ದೇವಿಯ ಎದುರಿರುವ ತಿರಿಯನ್ನು ಸರಿಸುತ್ತಾರೆ. ಈ ಸಂದರ್ಭದಲ್ಲಿ ದೇವಿಯ ಎದುರಿಗೆ ನೇತು ಹಾಕುವ ಬಾಳೆಗೊನೆ ಮೂಲಕವೇ ಹಾದು ಹೋಗುವ ದೃಷ್ಟಿ ಕ್ಷಣ ಮಾತ್ರದಲ್ಲೇ ಎದುರಿರುವ ಹುಲ್ಲಿನ ರಾಶಿಯನ್ನು ಸುಟ್ಟು ಭಸ್ಮಗೊಳಿಸುತ್ತದೆ. ಈ ಅವಿಸ್ಮರಣೀಯ ಕ್ಷಣ ವೀಕ್ಷಿಸುವ ಸಲುವಾಗಿ ಅಸಂಖ್ಯಾತ ಭಕ್ತರು ಕಾದು ಕುಳಿತುಕೊಳ್ತಾರೆ.